ನನಗೆ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋ ದೇವರು ಅಂದರೆ ಸಾಯಿಬಾಬಾ ಪೂಜೆ ಮಾಡಿಸ್ತಾ ಇದ್ದೀವಿ. ಹಾಗೆ ಸತ್ಯನಾರಾಯಣ ಪೂಜೆ ಇದೆ. ಬಟ್ ಯಾಕೆ ಅಂದರೆ 1 ವರ್ಷ ಕಳೆದೋಯ್ತು ಅಂದರೆ ಮನೆ ತಗೊಂಡು. ಸೊ ಹಾಗಾಗಿ ಈ ವರ್ಷದ ಸತ್ಯನಾರಾಯಣ ಪೂಜೆ ಹಾಗೆ ಸಾಯಿಬಾಬಾ ಪೂಜೆ ಮಾಡ್ತಾ ಇದ್ದೀವಿ. ಸೊ ಇದು 1 ಇಯರ್ ಆಯಿತು ಇದು ಮನೆ ತೊಗೊಂಡು. ಸೊ ಅದಕ್ಕೋಸ್ಕರ ಬಾಬಾ ಪೂಜೆ ಮತ್ತು ಸತ್ಯನಾರಾಯಣ ಪೂಜೆ ಎರಡೂ ಮಾಡ್ತಾಯಿದ್ದೀವಿ. ಯಾರ್ಯಾರು ಬರ್ತಾರೆ ನನಗೂ ಗೊತ್ತಿಲ್ಲ, ಬಂದವ್ರನ್ನೆಲ್ಲರನ್ನೂ ಮಾತಾಡ್ಸೋಣ. ಎಸ್, ವೆಲ್ಕಮ್ ಟು ಮೈ ವ್ಲಾಗ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಪೆಷಲ್ ವ್ಲಾಗ್. ನಿಮಗೆ ಗೊತ್ತಿರುತ್ತೆ ನಮ್ಮ ಮನೇಲಿ ಆಗಾಗ ಪೂಜೆಗಳು ಅದೆಲ್ಲ ನಡೀತಾ ಇರುತ್ತೆ ಅಂತ. ಬಟ್ ಇವತ್ತು ಏನು ಸ್ಪೆಷಲ್ ಅಂದರೆ, ನಾನು ಮನೆ ತಗೊಂಡು ಆಲ್ಮೋಸ್ಟ್ 1 ವರ್ಷ ಆಗೇ ಹೋಯಿತು. ಸೆಪ್ಟೆಂಬರ್ 11th ಪ್ರಾಬಬ್ಲಿ ನಾನು ಗೃಹ ಪ್ರವೇಶ ಮಾಡಿದ್ದು. ಸೊ ವರ್ಷ ನಾನು ಸತ್ಯನಾರಾಯಣ ಪೂಜೆ ಮಾಡಿಸ್ತೀನಿ. ಬಟ್ ಈ ಸತಿ ಎಕ್ಸ್ಟ್ರಾ ಸ್ಪೆಷಲ್ ಏನಂದರೆ, ಈ ಸತಿ ಬಾಬಾ ಪೂಜೆ ಕೂಡ ಮಾಡಿಸ್ತಾ ಇದ್ದೀನಿ. ಭಜನೆ ಎಲ್ಲ ಇರುತ್ತೆ. ಸೊ ಈ ವ್ಲಾಗಲ್ಲಿ ನಾನು ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ. ನಾನು ಪೂಜೆಯಲ್ಲಿ ಏನೇನು ನಡೀತು, ಯಾರ್ಯಾರು ಬಂದಿದ್ರು, ಹೇಗಾಯಿತು ಪೂಜೆ ಅನ್ನೋದನ್ನೆಲ್ಲ ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಆಲ್ಮೋಸ್ಟ್ ಇವಾಗ ಟೈಮ್ ಬಂದು 5 ಗಂಟೆ. ಇನ್ನೇನು ರೆಡಿ ಆಗಬೇಕು. ಬಿಕಾಸ್ ಈಗೆಲ್ಲ ಡೆಕೋರ್ ಮಾಡೋರು ಬರ್ತಾರೆ. ಆ್ಯಂಡ್ ಆಲ್ಸೋ ಪೂಜೆ ಶುರು ಮಾಡೋದಕ್ಕೆ ಎಲ್ಲರೂ ತಯಾರಿ ಮಾಡ್ಕೋತಾ ಇದ್ದಾರೆ. ಸೊ ಈಗ ನನ್ನ ಮೇಕಪ್ ಆರ್ಟಿಸ್ಟ್ ಬರ್ತಾ ಇದ್ದಾರೆ. ಶಿ ಈಸ್ ಆನ್ ದ ವೇ. ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗಬೇಕು. ರೆಡಿ ಆಗೋಕ್ಕಿಂತ ಮುಂಚೆ ನಾನು ಸ್ಕಿನ್ನ ಪ್ರೆಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಅದನ್ನು ಕೂಡ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ರೆಡಿ. ಸೊ ನಾನು ಆಗಲೇ ಮಾಯ್ಶ್ಚರೈಸ್ ಮಾಡ್ಕೊಂಡಿದ್ದೀನಿ ನನ್ನ ಸ್ಕಿನ್ನ. ಯೂಶ್ವಲಿ ಡಾರ್ಕ್ ಸ್ಪಾಟ್ಸ್ ನೀವು ನೋಡ್ಬೋದು, ತುಂಬಾ ಡಾರ್ಕ್ ಸ್ಪಾಟ್ಸ್, ಬ್ಲ್ಯಾಕ್ ಸ್ಪಾಟ್ಸ್ ಇದೆ. ದೇ ಆರ್ ಯೂಶ್ವಲಿ ಕಾಮನ್ ಆ್ಯಂಡ್ ತುಂಬಾ ಸ್ಟಬ್ಬನ್ ಅಂತಲೂ ಹೇಳ್ಬೋದು. ಅಂದರೆ ತುಂಬ ಕಷ್ಟ ಅದನ್ನು ಹೋಗ್ಲಾಡಿಸೋದು. ಆ್ಯಂಡ್ ಅದು ಏನಕ್ಕೆ ಬರುತ್ತೆ ಅಂತ ಅಂದರೆ, ಆ್ಯಕ್ನಿ ಸ್ಕಾರ್ಸಿಂದ ಆಗಿರ್ಬೋದು, ಅಥವಾ ಸನ್ ಎಕ್ಸ್ಪೋಜರಿಂದ ಆಗಿರ್ಬೋದು, ಅಥವಾ ಹಾರ್ಮೋನಲ್ ಚೇಂಜಸ್ಸಿಂದನೂ ಬರುತ್ತೆ. ಸೊ ಈ ಒಂದು ಪ್ರಾಬ್ಲಮ್ನ ನಾನು ಬ್ಯಾಟಲ್ ಮಾಡೋಕ್ಕೆ ತುಂಬ ತಿಂಗಳುಗಳಿಂದ ನೀವು ನೋಡಿರ್ಬೋದು ನನ್ನ ವೀಡಿಯೋಸಲ್ಲಿ. ಐ ಆಮ್ ಯೂಸಿಂಗ್ ದಿಸ್ ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್ನ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಬಾಟಲ್ ಅಂತ ಅನಿಸುತ್ತೆ. ಯೂಶ್ವಲಿ ನಾನು ಏನು ಮಾಡ್ತೀನಿ ಅಂದರೆ, ಈ ಥರ 2 ಡ್ರಾಪ್ಸ್ ತೊಗೋತೀನಿ. ಐ ಟೇಕ್ 2 or 3 ಡ್ರಾಪ್ಸ್. ಆ್ಯಂಡ್ ಇದು ಆಯಿಲಿನೂ ಆಗೋದಿಲ್ಲ. 2 or 3 ಡ್ರಾಪ್ಸ್ ತೊಗೊಂಡು ಹೀಗೆ ಅಪ್ಲೈ ಮಾಡ್ತೀನಿ ನನ್ನ ಸ್ಕಿನ್ ಮೇಲೆ. ಅಪ್ವರ್ಡ್ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಅದು ಬೇಗ ಅಬ್ಸಾರ್ಬ್ ಆಗುತ್ತೆ ಸ್ಕಿನ್ಗೆ. ಸೊ ಇದರಲ್ಲಿ 100% ಆರ್ಗ್ಯಾನಿಕಲಿ ಸೋರ್ಸ್ ಟರ್ಮರಿಕ್ ಎಕ್ಸ್ಟ್ರಾಕ್ಟ್ ಇದೆ. ಹಾಗೆ 2% ನಯಸಿನಮೈಡ್ ಇದೆ. ಹಾಗೆ 10% ಗ್ಲೈಕಾಲಿಕ್ ಆ್ಯಸಿಡ್ ಕೂಡ ಇದೆ. ಸೊ ಇದರಿಂದ ದಿಸ್ ಮೇಕ್ಸ್ ದ ಸಿರಮ್ ಬೆಸ್ಟ್ ಆಫ್ ಸೈನ್ಸ್ ಇನ್ ನೇಚರ್ ಅಂತಲೇ ಹೇಳ್ಬೋದು. ಈ ಸಿರಮ್ನ ಸವರಸ ಕೋಲ್ಡ್ ಪ್ರೆಸ್ಡ್ ಎಕ್ಸ್ಟ್ರಾಕ್ಷನಿಂದ ತಯಾರಿಸ್ತಾರೆ. ಸೊ ಇದು ವಿಸಿಬಲಿ ಡಾರ್ಕ್ ಸ್ಪಾಟ್ಸ್ನ ಕಡಿಮೆ ಮಾಡುತ್ತೆ, ಹಾಗೆ ಡಲ್ನೆಸ್ನ ರೆಡ್ಯೂಸ್ ಮಾಡುತ್ತೆ, ಮತ್ತು ಸ್ಕಿನ್ ರೇಡಿಯನ್ಸ್ನ ಕೂಡ ಬೂಸ್ಟ್ ಮಾಡುತ್ತೆ. ಬಿಕಾಸ್ ಇಟ್ ಹ್ಯಾಸ್ 100% ಟರ್ಮರಿಕ್ ಎಕ್ಸ್ಟ್ರಾಕ್ಟ್. ಸೊ ಇದನ್ನು ಅಪ್ಲೈ ಮಾಡಾದಮೇಲೆ ನಾನು ಯೂಶ್ವಲಿ ಸನ್ಸ್ಕ್ರೀನ್ ಫಾಲೋ ಅಪ್ ಮಾಡ್ತೀನಿ. ಅದಾದಮೇಲೆ ಮೇಕಪ್ ಆರ್ ಕನ್ಸೀಲರ್ ಆರ್ ಎನಿಥಿಂಗ್ ಯು ಕ್ಯಾನ್ ಅಪ್ಲೈ. ಸೊ ಈ ಸಿರಮ್ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಹಾಗೆ ನೈಕಾದಲ್ಲಿ ಕೂಡ ಅವೈಲೇಬಲ್ ಇದೆ. ಹಾಗೆ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಅವರ ಆ್ಯಪಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರೋ ಲಿಂಕ್ನ ನೀವು ಇವತ್ತೇ ಚೆಕ್ಔಟ್ ಮಾಡಿದ್ರೆ ಅವರ ಪ್ರಾಡಕ್ಟ್ಸ್ ಮೇಲೆ ನಿಮಗೆ ಫ್ಲ್ಯಾಟ್ 30% ಆಫ್ ಕೂಡ ಸಿಗ್ತಾ ಇದೆ. ಸೊ ತಡ ಮಾಡೋದು ಬೇಡ. ಐ ಥಿಂಕ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾನು ಕೂಡ ಐ ವಿಲ್ ಗೋ ಜಾಯಿನ್ ಹ್ಯಾಂಡ್ಸ್. ಬನ್ನಿ ಏನು ನಡೆಯುತ್ತೆ ಅಂತ ತೋರಿಸ್ತೀನಿ. ನನಗೆ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋ ದೇವರು ಅಂದರೆ ಸಾಯಿಬಾಬಾ ಪೂಜೆ ಮಾಡಿಸ್ತಾ ಇದ್ದೀವಿ. ಹಾಗೆ ಸತ್ಯನಾರಾಯಣ ಪೂಜೆ ಇದೆ. ಬಟ್ ಯಾಕೆ ಅಂದರೆ, ನನಗೆ ಗೊತ್ತಿಲ್ಲದೆ, ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದೆ 1 ವರ್ಷ ಕಳೆದೋಯ್ತು ಅಂದರೆ ಮನೆ ತಗೊಂಡು. ಸೊ ಹಾಗಾಗಿ ಈ ವರ್ಷದ ಸತ್ಯನಾರಾಯಣ ಪೂಜೆ ಹಾಗೆ ಸಾಯಿಬಾಬಾ ಪೂಜೆ ಮಾಡ್ತಾ ಇದ್ದೀವಿ. ಸೊ ಎಸ್, ರೆಡಿಯಾಗಿದೆ ನಾನು. ಆ್ಯಂಡ್ ಮನೆ ಕೂಡ ರೆಡಿ ಆಗ್ತಾ ಇದೆ. ಬಾಬಾ ಪೂಜೆಗೆಲ್ಲ ತಯಾರಿ ನಡೀತಾ ಇದೆ. ಸತ್ಯನಾರಾಯಣ ಪೂಜೆ ಪ್ರಸಾದ ಮಾಡ್ತಾ ಇದ್ದಾರೆ. ಯೂಶ್ವಲಿ ಕೇಟರರ್ಸ್ಗೆ ಕೊಡ್ತಾಯಿದ್ವಿ ಪ್ರಸಾದನ. ಬಟ್ ಈ ಸತಿ ಇಲ್ಲ, ನಮ್ಮಮ್ಮ ಮಾಡೋ ಪ್ರಸಾದ ನನಗೆ ತುಂಬಾ ಇಷ್ಟ. ಟೇಸ್ಟಿಯಾಗಿರುತ್ತೆ, ಏನೋ ಒಂದು ಸ್ಪೆಷಲ್ ಫ್ಲೇವರ್ ಇರುತ್ತೆ. ಸೊ ಹಾಗಾಗಿ ಅಮ್ಮನೇ ಪ್ರಿಪೇರ್ ಮಾಡಲಿ ಅಂತ. ಟೇಕ್ ಅ ಲುಕ್. ಆ್ಯಂಡ್ ಇವತ್ತು ಯಾರ್ಯಾರು ಬರ್ತಾರೆ ನನಗೂ ಗೊತ್ತಿಲ್ಲ, ಬಂದವ್ರನ್ನೆಲ್ಲರನ್ನೂ ಮಾತಾಡ್ಸೋಣ. ಎಸ್, ವೆಲ್ಕಮ್ ಟು ಮೈ ವ್ಲಾಗ್. ದೇವ್ರ ಮನೆ ಕೂಡ ರೆಡಿ ಆಗ್ತಾ ಇದೆ. ಆ್ಯಂಡ್ ಈ ಸತಿ ಲಕ್ಷ್ಮಿನ ದೇವ್ರ ಮನೆಯಲ್ಲೇ ಕೂರಿಸ್ತೀವಿ ನಾವು. ಲಕ್ಷ್ಮೀ ಪೂಜೆ ಕೂಡ ಮಾಡ್ತೀವಿ.
ಮೊದಲನೇ ಸಾಯಿಬಾಬಾ ಪೂಜೆಗೆ ಸಕಲ ಸಿದ್ಧತೆ ನಡೀತಾ ಇದೆ. ಇದೇ ಫಸ್ಟ್ ಟೈಮ್ ನಾವು ಬಾಬಾ ಪೂಜೆ ಮಾಡ್ತಾ ಇರೋದು. ಸೊ ಇದು 1 ಇಯರ್ ಆಯಿತು ಇದು ಮನೆ ತೊಗೊಂಡು. ಸೊ ಅದಕ್ಕೋಸ್ಕರ ಬಾಬಾ ಪೂಜೆ ಮತ್ತು ಸತ್ಯನಾರಾಯಣ ಪೂಜೆ ಎರಡೂ ಮಾಡ್ತಾಯಿದ್ದೀವಿ. ಮೊದಲನೇ ಬಾರಿಗೆ ನಮ್ಮ ಮನೆಯಲ್ಲಿ ಸಾಯಿಬಾಬಾ ಪೂಜೆ ಭಜನೆ ನಡೀತಾ ಇರೋದು. ಅದೇನೋ ಗೊತ್ತಿಲ್ಲ, ಒಂದು ತುಂಬ ಪೀಸ್ ಆ್ಯಂಡ್ ಕಾಮ್ನೆಸ್ ಮನಸ್ಸಲ್ಲಿತ್ತು ಪೂಜೆ ನಡಿಬೇಕಾದ್ರೆ. ಅಂದರೆ ಮೈ ಮರೆತು ಪೂಜೆಯಲ್ಲಿ ಕೂತ್ಕೋತಾರೆ ಅಂತ ಹೇಳ್ತಾರೆ ಗೊತ್ತಾ, ಹಾಗಿತ್ತು. ಅಷ್ಟು ಕನೆಕ್ಟ್ ಆಗಿದೆ ನಾನು ಆ ಪೂಜೆಗೆ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಭಜನೆ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸ್ಪೆಷಲ್ ಇನ್ನೊಂದು ವಿಚಾರ ಏನಂದರೆ ಅದನ್ನು ಮೆನ್ಷನ್ ಮಾಡಲೇಬೇಕು. ಈ ಪೂಜೆ ಸಾಯಿಬಾಬಾ ಪೂಜೆ ನಡೀತಾ ಇದೆ ಅಂದಾಗ ನನಗೆ ಪರ್ಸ್ನಲಿ ಗೊತ್ತಿಲ್ಲದೆ ಇರೋರು ಕೂಡ ಬಂದಿದ್ದರು ಗೊತ್ತಾಗಿ ಪೂಜೆ ನಡೀತಾ ಇದೆ ಅಂತ. ಸೊ ಹಾಗಂತೆ, ಅಂದರೆ ಸಾಯಿಬಾಬಾ ಪೂಜೆ ಎಲ್ಲೇ ನಡೀತಾಯಿದ್ರು ವಿ ಕ್ಯಾನ್ ಗೋ ಸಿಟ್ ದೇರ್ ಆ್ಯಂಡ್ ಭಜನೆನ ಕೇಳ್ಬೋದು, ಪೂಜೆ ಮಾಡ್ಬೋದು, ಪೂಜೆಲೂ ಕೂಡ ಪಾಲ್ಗೊಳ್ಬೋದು ಅಂತ ಹೇಳ್ತಾರೆ. ಈಗ ಬಾಬಾಗೆ ಅಭಿಷೇಕ ನಡೆಯುತ್ತೆ. ಸೊ ನಮ್ಮ ಮನೆಯಿಂದ ಒಂದು ಬಾಬನ ವಿಗ್ರಹಕ್ಕೆ ಅಭಿಷೇಕ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಇಲ್ಲಿ ನೀವು ಎರಡೆರಡು ವಿಗ್ರಹನ ಯಾಕೆ ನೋಡ್ತಾ ಇದ್ದೀರಾ ಅಂದರೆ, ನನ್ನ ಫ್ರೆಂಡ್ ರಮ್ಯಾ ನಿಮ್ಮೆಲ್ರಿಗೂ ಗೊತ್ತಿರ್ತಾಳೆ, ಅವಳು ಕೂಡ ಶಿರಡಿಯಿಂದ ಬಾಬಾ ವಿಗ್ರಹನ ತರಿಸಿದ್ಲು. ಸೊ ಹೊಸ ಬಾಬಾಗೂ ಕೂಡ ಬಾಬನ ವಿಗ್ರಹಕ್ಕೂ ಕೂಡ ಇಲ್ಲಿ ನಾವು ಒಟ್ಟಿಗೆ ಅಭಿಷೇಕ ಮಾಡ್ತಾ ಇದ್ದೀವಿ. भक्तभयप्रदाय नमः, ओम भक्तपराधीनाय नमः, ओम भक्तानुग्रहकातराय नमः, ओम दुर्दक्षक्षोभ्याय नमः, ओम अपराधिताय नमः, ओम त्रिलोकेशस्कन्दितगतये नमः, ओम पावनानघाय नमः, ओम हंसाक्षवे नमः, ओम भास्करप्रभाय नमः. साईनाथ शिरडीवास सद्गुरुनाथ श्री गुरुनाथ सद्गुरु साई भागिना शिरडी साई रक्षमा सद्गुरु साई भागिना शिरडी साई रक्षमा नित्यानंद जीवाधार मृत्युंजयाय भास्कर तेज साईनाथ शिरडीवास सद्गुरुनाथ श्री गुरुनाथ ಪೂಜೆ ನಡೀತಿದ್ದ ಹಾಗೆ ಎಲ್ಲರೂ ಬರೋಕ್ಕೆ ಶುರು ಮಾಡಿದ್ರು, ಗೆಸ್ಟ್ಗಳೆಲ್ಲ. ಪೂಜೆ ತುಂಬ ಚೆನ್ನಾಗಿ ನೆರವೇರ್ತು. ಆ್ಯಂಡ್ ಇದಾದಮೇಲೆ ಮುಂದಿನ ಪೂಜೆ ಬಂದು ಸತ್ಯನಾರಾಯಣ ಪೂಜೆ. ಈ ಥಾಟ್ ಈ ಸತಿ ಸತ್ಯನಾರಾಯಣ ಪೂಜೆ ಸ್ವಲ್ಪ ಸಿಂಪಲಾಗಿ ಮಾಡೋಣ ಅಂತ. ಸೊ ಹಾಗಾಗಿ ಸಿದ್ಧತೆ ಎಲ್ಲ ಆಗಿತ್ತು. ಅಪ್ಪ ಅಮ್ಮ ಕೂಡ ಪೂಜೆಗೆ ಕೂತ್ಕೊಂಡ್ರು. ನಾನು ರೆಡಿಯಾಗಿ ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ಪ್ಯಾರಲಿ ಸತ್ಯನಾರಾಯಣ ಪೂಜೆಗೆ ನಮ್ಮ ಗುರುಗಳು ಬಂದಿದ್ದರು. ನಮ್ಮ ಮನೆಯಲ್ಲಿ ಯಾವುದೇ ಪೂಜೆ ಆದ್ರೂ ತುಂಬ ಜನ ಕೇಳ್ತೀರಾ, ಇವರೇ ನಡೆಸ್ಕೊಡೋದು. ನಮ್ಮ ಅಪ್ಪ ಅಮ್ಮನ ಮನೆಯಲ್ಲಿ ನಡೆದಂಥ ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಹೋಮಗಳಾಗಿರ್ಬೋದು, ಹಾಗೆ ನನ್ನ ಮನೆ ಗೃಹ ಪ್ರವೇಶ ನೀವು ನೋಡ್ಬೋದು. ದೇವ್ರ ಮನೆಯಲ್ಲಿ ಲಕ್ಷ್ಮಿ ಕೂಡ ಕೂರಿಸಿದ್ದೀವಿ.
ಆ್ಯಂಡ್ ಪ್ರತಿ ಬಾರಿ ಲಕ್ಷ್ಮಿ ಕೂರಿಸಿದಾಗಲೂ ಅದೇನೋ ಒಂಥರ ಪಾಸಿಟಿವ್ ವೈಬ್ ಆ್ಯಂಡ್ ಎಷ್ಟು ಲಕ್ಷಣ ನೋಡಿ. ಸೊ ಈ ಮನೆ ಸ್ವಲ್ಪ ಚಿಕ್ಕದಿರೋದ್ರಿಂದ ನಮ್ಮ ಗೆಸ್ಟ್ಗಳೆಲ್ಲ ಬಂದವರೆಲ್ಲ ಕಂಜೆಸ್ಟೆಡ್ ಆಗಿ ಕೂತಿದ್ರು, ನಿಂತಿದ್ರು. ಬಟ್ ದೇ ವರ್ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟಿಂಗ್ ಇನ್ ದ ಪೂಜೆ ಆ್ಯಂಡ್ ತುಂಬ ಎಲ್ಲರೂ ಕೂಡ ಭಕ್ತಿಯಿಂದ ಪೂಜೆಯಲ್ಲಿ ಪಾಲ್ಗೊಂಡ್ರು. ಕರೆದವರೆಲ್ಲ ಬಂದಿದ್ದರು ಆ್ಯಂಡ್ ತುಂಬ ಜನನ ನಾನು ಮಿಸ್ ಮಾಡಿದ್ದೆ. ಬಿಕಾಸ್ ಶೂಟು ಅದು ಇದು ಅನ್ನೋ ಒಂದು ಬ್ಯುಸಿಯಲ್ಲಿ ನಾನು ತುಂಬ ಜನನ ಮರ್ತಿದ್ದೆ. ಬಟ್ ಅಮ್ಮ ಅವ್ರ ಕೈಲಿ ಎಷ್ಟು ಜನ ಆಗುತ್ತೋ ಅಷ್ಟು ಜನನ ಎಲ್ಲರನ್ನೂ ಇನ್ವೈಟ್ ಮಾಡಿದರು ಆ್ಯಂಡ್ ಎಲ್ಲರೂ ಕೂಡ ಬಂದರು ಈ ಸತಿ ಪೂಜೆಗೆ. ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಹಾಗೆ ನನ್ನ ಕೊಲೀಗ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಬಂದು ವಿಶ್ ಮಾಡಿದ್ರು ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ಸತ್ಯನಾರಾಯಣ ಪೂಜೆ ತುಂಬ ಚೆನ್ನಾಗಿ ಮೂಡಿ ಬಂತು. ನನಗಂತೂ ತುಂಬಾ ಖುಷಿ ಆಯಿತು. ತುಂಬ ಜನಕ್ಕೆ ಯಾವಾಗಲೂ ಡೌಟ್ ಇರುತ್ತೆ ಆ್ಯಂಡ್ ತುಂಬ ಜನ ಕೇಳ್ತಾರೆ ಕೂಡ, ಏನು ನಿಮ್ಮ ಮನೇಲಿ ಬ್ಯಾಕ್ ಟು ಬ್ಯಾಕ್ ಪೂಜೆಗಳಿರುತ್ತೆ, ಹಬ್ಬಗಳು ಆಚರಿಸ್ತಾ ಇರ್ತೀರಾ ಅಂತ. ಬಟ್ ಇದು ಪ್ರಾಬಬ್ಲಿ ಅಮ್ಮನಿಂದ ರೂಢಿ ಆಗಿರೋದು ನಮ್ಗೆ ಈ ಥರ. ಸೊ ಹಾಗಾಗಿ ಅದರಿಂದ ಪ್ರಾಬಬ್ಲಿ ನನ್ನ ಜೀವನದಲ್ಲಿ ಏಳಿಗೆ ಕಾಣೋದಕ್ಕೆ ಸಾಧ್ಯ ಆಗಿರ್ಬೋದು. ಆ್ಯಂಡ್ ನನ್ನ ಮನೇಲಿ ಅಷ್ಟು ಪಾಸಿಟಿವ್ನೆಸ್ ಆಗಲಿ, ಅಷ್ಟು ನೆಮ್ಮದಿ ಆಗಲಿ, ಅದೆಲ್ಲ ಏನಂತಾರೆ ಬರೋದಕ್ಕೆ ಸಾಧ್ಯ ಈ ಪ್ರಾಬಬ್ಲಿ ಈ ಒಂದು ಪೂಜೆಗಳಿಂದ, ಹಬ್ಬಗಳಿಂದ. ಐ ವಾಸ್ ವೆರಿ ಹ್ಯಾಪಿ. ಇದೊಂದು ಪಾಸಿಟಿವ್ ಡೇ. 1 ವರ್ಷ ಆಗೋಯಿತು ಮನೆ ತೊಗೊಂಡು ಆಲ್ರೆಡಿ. ಸೊ ಮುಂದೆ ಇನ್ನೇನೇನು ಮಾಡಬೇಕು ಅದೆಲ್ಲದಕ್ಕೂ ಒಂದು ಮುನ್ನುಡಿ ಅಷ್ಟೇ ಈ ಪೂಜೆಗಳಾಗಿರ್ಬೋದು, ಹೋಮಗಳಾಗಿರ್ಬೋದು ಎಲ್ಲನೂ. ಈ ಮನೆಯೋ ನೀನಿರುವ ಗುಡಿಯಾಗಲಿ, ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ. ಸತ್ಯನಾರಾಯಣ ಸ್ವಾಮಿ ದೇವತಾ, ಚಲನಾರಾಯಣ ಸ್ವಾಮಿ ದೇವತಾ, ಸದ್ಗುರು ಸಾಯಿಬಾಬಾ ದೇವತಾಭ್ಯ ನಮೋ ನಮಃ. ವೇದೋಕ್ತ ಮಂತ್ರ ಪುಷ್ಪಾಣಿ ಸಮರ್ಪಯಾಮಿ. ಶ್ರೀಲಕ್ಷ್ಮೀ ಕಮಲಾಲಯ ವಸುಮತೆ ರಮಾಲಯಕ್ಷಣೆ ಕಲ್ಯಾಣೇ ಸಕಲೇಶ್ವರೇ ಹರಿಜನೆ ಭಾಗ್ಯಸಂಭಾಗಿನಿ ಶೋಭಾಗ್ಯೇ ವಿಮಲೇಕ್ಷಣೆ ವಿಮಲನೆ ಮಹಾಗಿನಿ ಶ್ರೀಕರಿ ಪಾಯಾತ್ಮ ಭಗವತ್ ಪುರಾಣ ಪುರುಷ ಕುರ್ಯಾ ಸದಾ ಮಂಗಳ ಸುಲಗ್ನ ಸಾವಧಾನ ಶುಭ ಮುಹೂರ್ತ ಸಾವಧಾನ. ಸೊ
ಈ ವ್ಲಾಗು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅದಕ್ಕೆ ನನ್ನ ಅಪಾಲಜೀಸ್. ಬಟ್ ಏನು ನಡೀತು ಅವತ್ತಿನ ದಿನ ಅಂತ ನನ್ನ ಎಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ತೋರಿಸ್ಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಅದಕ್ಕಾಗಿ ಈ ವಿಡಿಯೋನ ಲಾಸ್ಟ್ ಮಿನಿಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನನ್ನ ಸೆಕೆಂಡ್ ಲುಕ್. ಇದಕ್ಕೆ ತುಂಬ ಜನ ಕೇಳಿದ್ರು. ಅಂದರೆ ಫಸ್ಟ್ ಲುಕ್ಗೆ ನಾನು ಪ್ಲ್ಯಾನ್ ಮಾಡಿದ್ದು ಮೈಸೂರು ಸಿಲ್ಕ್ ಅಂತ, ಸೆಕೆಂಡ್ ಲುಕ್ಗೆ ನಾನು ಕಂಚಿ ಸಿಲ್ಕ್ ಅಂತಲೇ ಪ್ಲ್ಯಾನ್ ಮಾಡಿದ್ದು. ಸೊ ಇದೊಂದು ರೇರ್ ಕಾಂಬಿನೇಷನ್ ಹಾಕ್ಕೊಂಡಿದ್ದೆ. ಸೊ ಇಟ್ ವಾಸ್ ವೆರಿ ಪರ್ಫೆಕ್ಟ್ಲಿ ಎಲ್ಲ ಜ್ಯುವೆಲ್ರಿ ಆಗಿರ್ಬೋದು, ಮೇಕಪ್ಪು, ಹೇರು, ಸೀರೆ ಎಲ್ಲ ಪರ್ಫೆಕ್ಟಾಗಿ ಮ್ಯಾಚ್ ಆಗಿತ್ತು. ಸೊ ಇದು ನನ್ನ ಮನೆಯ ಪೂಜೆ ಆಗಿತ್ತು. ತುಂಬಾ ಖುಷಿಯಾಯಿತು, ಎಲ್ಲರೂ ಬಂದು ಬ್ಲೆಸ್ಸಿಂಗ್ಸ್ ಕೊಟ್ಟರು. ಆ್ಯಂಡ್ ಅಷ್ಟು ಬೇಗ 1 ವರ್ಷ ಆಗಿದ್ದು ಆ್ಯಂಡ್ ಈ ಮನೇಲಿ 1 ವರ್ಷ ಕಳೆದಿದ್ದು ನನಗೆ ಅಷ್ಟು ಗೊತ್ತೇ ಆಗಲಿಲ್ಲ. ಬಿಕಾಸ್ ಈ ಮನೆಗೆ ಬಂದಾಗಿಂದ ಐ ಬೀನ್ ರಿಯಲಿ ಬಿಸಿ ವಿತ್ ಸಮಥಿಂಗ್ ವರ್ಕ್ ರಿಲೇಟೆಡ್. ಸೊ ಹೂವು ಬಿತ್ತತ್ತೆ ಎಲ್ಲಿ ಅಲ್ಲ, ಸೊ ಹೂವನೂ ಬಿತ್ತು. ಅದೊಂದಕ್ಕೆ ಕಾಯ್ತಾ ಇದೆ ನಾನು ಬೆಳಗ್ಗೆಯಿಂದ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಸಿಕ್ಕಾಪಟ್ಟೆ ಒಳ್ಳೆಯದಾಗಲಿ. ಆ್ಯಂಡ್ ಈ ವರ್ಷ ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ ಎಲ್ಲನೂ ಸಿಗಲಿ ಆ್ಯಂಡ್ ಆದಷ್ಟು ವರ್ಕ್ ಸಿಗಲಿ. ಆ್ಯಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಐ ಲವ್ ಯು ಆಲ್.